ಓಕೆ ಗಾಯ್ಸ್, ಈಗ ತಾನೇ ನಾನು ಜುರಾಸಿಕ್ ವರ್ಲ್ಡ್ ಮೂವಿನ ನೋಡ್ಕೊಂಡ್ ಬಂದೆ, ರೀಬರ್ದು. ಈ ಮೂವಿ ಬಂದ್ಬಿಟ್ಟು ಫಸ್ಟ್ ಹಾಫ್ ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಯಾಕಂದ್ರೆ ಬರೀ ಬಿಲ್ಡಪ್ ಕೊಟ್ಟು ಬರೀ ಇದು ಮಾಡಿದ್ದಾರೆ. ಬರೀ ಮಾತು 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 ಇಷ್ಟೇ ಆಗಿರೋದು ಬರೀ. ನನಗೆ ಜುರಾಸಿಕ್ ವರ್ಲ್ಡ್ ನಾರ್ಮಲ್ ಆಗಿ ನಾವು ಎಷ್ಟು ಇಷ್ಟಪಡ್ತೀವಿ ಅದನ್ನ ಏನು ತೋರಿಸಿರೋದ್ರಲ್ಲಿ ಬರೀ ಮಾತಾಡಿದ್ದಾರೆ ಫಸ್ಟ್ ಹಾಫಲ್ಲಿ. ಆಮೇಲೆ ಸೆಕೆಂಡ್ ಹಾಫ್ ಒಂಚೂರು ಟೇಕ್ ಆಫ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದು ಏನು ಮ್ಯೂಟೆಂಟ್ ಆಗಿರೋ ಡೈನೋಸರ್ಸು ಮತ್ತು ಕ್ರಿಚರ್ಸ್ ಎಲ್ಲ ಬರ್ತಾ ಸ್ಟಾರ್ಟ್ ಆಗುತ್ತೆ. ಗಾಳಿಲೊಂದು, ನೀರಲ್ಲೊಂದು, ನೆಲದಲ್ಲೊಂದು, ಮೂರು ಕಡೆ ಸ್ಯಾಂಪಲ್ಸ್ನ ತಗೋಬೇಕು ಜನರನ್ನ ಕಾಪಾಡೋಕ್ಕೆ. ಇದಕ್ಕೋಸ್ಕರ ಅವರು ಮೂರು ಕಡೆನೂ ಹೋಗ್ತಾರೆ ಅದೇ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡೋಕ್ಕೆ. ಆಮೇಲೆ ನನಗೆ ಇಷ್ಟ ಆಗಿರೋ ಕ್ಯಾರೆಕ್ಟರ್ ಬಂದ್ಬಿಟ್ಟು ಝೇವಿಯರ್ ಕ್ಯಾರೆಕ್ಟರು ಮತ್ತು ಡಾಕ್ಟರ್ ಹೆನ್ರಿ ಕ್ಯಾರೆಕ್ಟರು. ಇವೆರಡು ಸ್ವಲ್ಪ ಕಾಮಿಡಿ ಸೆನ್ಸು, ಕಾಮಿಡಿ ಟೈಮಿಂಗ್ ಎಲ್ಲ ಇವೆರಡದು ಚೆನ್ನಾಗಿತ್ತು. ಮತ್ತು ಸ್ಕಾರ್ಲೆಟ್ ಜೋಹಾನ್ಸನ್ ಅವರ ಕ್ಯಾರೆಕ್ಟರ್ ಝೋರಾ ಮತ್ತು ಮಾರ್ಷಲ್ ಅಲಿ ಅವರು ಕ್ಯಾರೆಕ್ಟರ್ ಬಂದ್ಬಿಟ್ಟು ಡಂಕನ್ ಅಂತ. ಇವೆರಡು ಕ್ಯಾರೆಕ್ಟರ್ ಓಕೆ ಅಂತ ಅನ್ನಿಸ್ತು ನನಗೆ. ಅಷ್ಟೊಂದೇನು ಇಂಪ್ರೆಸ್ ಮಾಡಿಲ್ಲ ಇವೆರಡು ಕ್ಯಾರೆಕ್ಟರು. ಅದು ಇವರೇ ಮೇನ್ ಆಗಿದ್ರು, ಆದರೆ ಇವರೇ ಇಂಪ್ರೆಸ್ ಮಾಡಿಲ್ಲ. ಸೈಡ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಕಾಮಿಡಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆಮೇಲೆ ಈ ಮೂವಿ ಬಂದ್ಬಿಟ್ಟು ಹಳೆ ಜುರಾಸಿಕ್ ಪಾರ್ಕ್ ಥರ ನಿಮಗೆ ಸಖತ್ ಬ್ರೂಟಲ್ ಆಗಿ ತಿನ್ನೋದು ಅದೆಲ್ಲ ಏನಿಲ್ಲ. ನಾರ್ಮಲ್ ಆಗಿ ಫ್ಯಾಮಿಲಿ ಜೊತೆ ಹೋಗಿ ನೋಡ್ಕೊಂಡು ಬರ್ಬೋದು ಅಂತ ಮೂವಿ. ಇದೇನು ಚೆನ್ನಾಗಿಲ್ಲ ಫಿಲಮ್ ಅಂತ ಏನಿಲ್ಲ, ಒಂದ್ಸರಿ ನೋಡ್ಬೋದು, ಚೆನ್ನಾಗಿದೆ, ಗುಡ್ ವಾಚ್ ಅಂತಲೇ ಹೇಳ್ತೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ, ಚೆನ್ನಾಗಿರುತ್ತೆ. ನಾನು 4DX ಹೋಗೋಣ ಅಂತಿದ್ದೆ, ಆಮೇಲೆ ಒಂಚೂರು ಆ ಕಡೆ ಈ ಕಡೆ ರಿವ್ಯೂಸ್ ಎಲ್ಲ ಕೇಳಾದ್ಮೇಲೆ ಬೇಡ ಅಂತ ಅನಿಸಿ 3Dಗೆ ಹೋಗಿ ನೋಡ್ಕೊಂಡು ಬಂದೆ. ಕಾಸು ಕಮ್ಮಿ ಗುರು, 550 ರೂಪಾಯಿ ಎಲ್ಲ ಮುಗಿದೋಗ್ತಿತ್ತು ಕೆಲಸ. 4DXಗೆ ಹೋಗಿದ್ರೆ 600-700 ರೂಪಾಯಿ ಹೋಗೋದು. ಅದಕ್ಕೋಸ್ಕರ ಇವಾಗ ಕಮ್ಮಿ ದುಡ್ಡಲ್ಲೇ ಹೋಗಿ ನನಗೆ 150 ರೂಪಾಯಿಗೆ ವರ್ತ್ ಓಕೆ ಅಂತ ಅನಿಸ್ತು. 650 700 ಕೊಟ್ಬಿಟ್ಟಿದ್ರೆ ದುಡ್ಡು ಹೋಗೋದಲ್ಪ ಅಂತ ಅನ್ಸ್ಬಿಡೋದು. ಅದಕ್ಕೋಸ್ಕರ ಇವಾಗ ಮೂವಿ ನೋಡ್ಕೊಂಡ್ಬಂದಿನಿ. ಒಂದ್ಸರಿ ವಾಚ್ ಮಾಡ್ಬೋದು, ಸಕಾಲಾಗಿದೆ.